ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಬೆಳಗ್ಗೆ ಹೆಂಗೆ ರೆಡಿ ಮಾಡಿದ್ದಾರೆ ನೋಡಿ ಒಬ್ಬೊಬ್ರನ್ನ ಫ್ರೀಸ್ ಮತ್ತೆ ರಿಲೀಸ್ ಒಂದು ಟಾಸ್ಕಲ್ಲಿ. ರಕ್ಷಿತನಂತೂ ಬುಡ್ಬುಡ್ಕಿ ಅವ್ರನ್ನ ಮಾಡಿ ನಿಲ್ಸಿದ್ದಾರೆ ಇಲ್ಲಿ. ಪಾಪ ಅವಳಂತೂ ಹೇಳೋದಕ್ಕೆ ಆಗೋದಿಲ್ಲ, ಆ ರೇಂಜ್ಗೆ ರೆಡಿ ಮಾಡಿರೋದು ಆ್ಯಕ್ಚುಲಿ ರಕ್ಷಿತನ ಮತ್ತು ರಘು ಅವ್ರನ್ನ ಇವ್ರನ್ನೆಲ್ಲ ರೆಡಿ ಮಾಡಿರೋದು ಆ್ಯಕ್ಚುಲಿ ಧ್ರುವಂತ್ರವರು. ರಕ್ಷಿತ ಕುಳ್ಳುಗಿರೋದಕ್ಕೂ ಅದಕ್ಕೂ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಅಂದರೆ, ಅದೇ ರೀತಿ ಅಶ್ವಿನಿ ಅವ್ರನ್ನೂ ಕೂಡ ಅಷ್ಟೇ ಕೆಟ್ಟದಾಗಿ ಒಳ್ಳೆ ಜೋಕರ್ ಥರ ರೆಡಿ ಮಾಡಿ ನಿಲ್ಸಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನೀವು ರಘು ಅವ್ರನ್ನ, ಅವ್ರಿಗೆ ಸೀರೆ ಎಲ್ಲ ಉಡಿಸಿ ಅವ್ರನ್ನ ಒಳ್ಳೆ ಮುದುಕಿ ಥರ ತಲೆ ಕೂದಲೆಲ್ಲ ಮಾಡಿ ನಿಲ್ಲಿಸಿದ್ದಾರೆ. ತುಂಬ ಅದ್ಭುತವಾಗಿತ್ತು. ಬೆಳಗ್ಗೆ ಎಲ್ಲರೂ ತುಂಬ ಎಲ್ಲರನ್ನೂ ಚೆನ್ನಾಗಿ ರೆಡಿ ಮಾಡಿದರು. ಇನ್ನು ಇವತ್ತು ಬಿಗ್ ಬಾಸ್ ಮನೆಗೆ ಸ್ಪಂದೂರವರ ಅಮ್ಮ ಅಪ್ಪ ಇಬ್ಬರು ಎಂಟ್ರಿ ಕೊಟ್ಟಿದ್ದಾರೆ. ಅವರಿಬ್ರಿಗೂ ಗಿಲ್ಲಿ ಕರೀತಾರಲ್ಲ ಕಳ್ಳಪುಟ್ಟಿ ಅಂತ, ಅದು ತುಂಬ ಇಷ್ಟ ಅಂತೆ ಆ ಹೆಸರು. ಇನ್ಮೇಲೆ ನಾವು ಕೂಡ ಮನೇಲಿ ಕಳ್ಳಪುಟ್ಟಿ ಅಂತಲೇ ಕರಿತೀವಿ ಅಂತ ಹೇಳ್ತಾ ಇದ್ರು. ತುಂಬ ಖುಷಿಯಾಗಿದೆ ಗಿಲ್ಲಿ ನೋಡಿ. ಗಿಲ್ಲಿ ನಾನು ಇನ್ನಂತೂ ತುಂಬ ಮಿಸ್ ಮಾಡ್ಕೊಳ್ತಿದ್ದೆ, ಯಾವಾಗ ಮೀಟ್ ಮಾಡ್ತೀನೋ ಅಂದ್ಕೊಳ್ತಿದ್ದೆ. ನನ್ನ ಮಗಳಿಗಿಂತ ನಿನ್ನ ನೋಡೋ ಆಸೆನೇ ನನಗೆ ಅತಿ ಜಾಸ್ತಿ ಇತ್ತು ಅಂತ ಸ್ಪಂದನವರ ಅಮ್ಮ ಹೇಳ್ತಿದ್ರು. ಆ್ಯಕ್ಚುಲಿ ಬಿಗ್ ಬಾಸ್ ಶೋ ಅಲ್ಲ, ಇದು ಗಿಲ್ಲಿ ಶೋ ಆಗಿದೆ. ಇಲ್ಲೆಲ್ಲರೂ ಒಳ್ಳೆ ಫ್ಯಾನ್ ಮೀಟಪ್ ಥರ ಆಗಿದೆ. ಇಲ್ಲೆಲ್ಲರೂ ಬಂದು ಗಿಲ್ಲಿನೇ ಮಾತಾಡ್ಸೋದು, ಗಿಲ್ಲಿನ ನಾನು ನಿನ್ನ ಕಾಮಿಡಿ ಇಷ್ಟ, ನೀನಂದರೆ ಇಷ್ಟ ಅನ್ನೋದೊಂಥರ ಎಲ್ಲರೂ ಫ್ಯಾನ್ಸ್ಗಳು ಬಂದು ಒಬ್ಬ ಸೆಲೆಬ್ರಿಟಿನ ಮಾತಾಡ್ಸ್ತಾರಲ್ಲ, ಆ ಥರ ಆಗಿದೆ ಈಗ ಫ್ಯಾಮಿಲಿ ವೀಕ್ ಹೋಗಿ. ಇನ್ನು ಮಾಳೂರವರ ಮಕ್ಕಳಂತೂ ಸಿಕ್ಕಾಪಟ್ಟೆ ಕಿತಾಪತಿ. ಅಂಥ ಕಿತಾಪತಿ ಮಕ್ಕಳನ್ನ ಈ ಗಿಲ್ಲಿ ಹೆಂಗೆ ಆಟ ಆಡಿಸ್ತಿದ್ದಾನೆ ಅಂದರೆ, ಅಪ್ಪ ಬಿನ್ ಬ್ಯಾಗ್ ಒಳಗಡೆ ಹಾಕಿ ಜೋಕಾಲಿ ಆಡದಂತೆ. ಆ ಮಕ್ಕಳಂತೂ ರೋಸ್ ಹೋಗ್ಬಿಟ್ಟಿದೆ ಗಿಲ್ಲಿಯಿಂದ. ಗಿಲ್ಲಿ ನೋಡಿದ್ರೆ ಸಾಕು ಒಂದು ಮೈಲಿ ದೂರ ಓಡೋಗ್ತವೆ, ಆ ಥರ ಅಯ್ಯೋ ಅನ್ಸ್ಬಿಟ್ಟಿದ್ದಾನೆ ಆ ಮಕ್ಳಿಗೆ. ಎಲ್ಲೂ ಬಿಡ್ತಾಯಿಲ್ಲ ಆ ಮಕ್ಕಳನ್ನ. ಆ ಮಕ್ಕಳು ಗಿಲ್ಲಿ ನೋಡಿದ್ರೆ ಸಾಕು ಅವನು ಮುಖಲ್ಲಿ ಬತ್ತಿದಾನೆ ಅಂದಂಗೆ ಒಳಗೋಗ್ಬಿಡ್ತವೆ, ಆದರೂ ಬಿಡಲ್ಲ. ಹೋಗಿ ಇಟ್ಕೊಂಡು ಅವನ ಹೆಂಗೆ ಬೇಕು ಇಸ್ಕಿ ಇಪ್ಪೆಕಾಯಿ ಮಾಡಾಕ್ಬಿಟ್ಟಿದ್ದಾನೆ ಆ ಮಕ್ಕಳನ್ನಂತೂ ಗಿಲ್ಲಿ ಹೇಳ್ತಿರ್ತಾನೆ, ಅಪ್ಪ ಎಂಥ ಕಿತಾಪತಿ ಮಕ್ಕಳು, ಇಂಥ ಕಿತಾಪತಿ ಮಕ್ಕಳು ನಾನು ಜೀವನದಲ್ಲಿ ನೋಡಿಲ್ಲ ಅಂತ ಮಕ್ಳಿಗೆ ಹೇಳ್ತಿರ್ಬೇಕಾದ್ರೆ ಕಾವ್ಯ ಹೇಳ್ತಾಳೆ, ಗಿಲ್ಲಿ ಇವರಿಬ್ರು ನಿನ್ನ ಮಿನಿ ವರ್ಷನ್ ಕಣೋ, ನೋಡು ನಿನ್ನ ಥರನೇ ಆಡ್ತಾರೆ ಇವ್ರು ಅಂತ ಕಾವ್ಯ ಗಿಲ್ಲಿಗೆ ಹೇಳ್ತಿರ್ತಾಳೆ. ಆ ಮಕ್ಳನ್ನ ನಿಂತ್ಕೊಂಡು ನಾನು ಯಾರು ಹೇಳು ಅಂತ ಹೇಳ್ದಾಗ ಆ ಮಗು ಹೇಳುತ್ತೆ, ನೀನು ಗಿಲ್ಲಿ ಅಂದಾಗ ಅವ್ನು ಫುಲ್ಲು ಖುಷಿ ಆಗ್ಬಿಡುತ್ತೆ. ಅದಕ್ಕೆ ಗಿಲ್ಲಿ ಆ ಮಕ್ಳನ್ನ ಅಷ್ಟು ಹಚ್ಕೊಬಿಟ್ಟಿರೋದು. ಎಲ್ಲರ ಹತ್ರನೂ ಹೋಗಿ ಕರ್ಕೊಂಡು ಹೋಗಿ ಹೇಳ್ತಿರ್ತಾನೆ, ನಾನು ಯಾರು ಹೇಳಿ ಇವ್ರಿಗೆ ಅಂತ ಹೇಳ್ತಿರ್ತಾನೆ. ಆ ಮಕ್ಳು ಗಿಲ್ಲಿ ಅಂತ ಅದನ್ನೇ ಎಲ್ಲರ ಹತ್ರನೂ ಹೇಳಿಸ್ಕೊಂಡು ಬರ್ತಾನೆ ಆ ಮಕ್ಳ ಕೈಲಿ. ಇನ್ನು ಈ ವಾರದ ಕ್ಯಾಪ್ಟನ್ ಬಂದು ಗಿಲ್ಲಿಯವರಾಗಿದ್ದಾರೆ. ಹೌದು, ಎಲ್ಲರ ಆಸೆಯಂತೆ, ಎಲ್ಲರ ಫ್ಯಾಮಿಲಿ ಆಸೆಯಂತೆ, ಇಡೀ ಕರ್ನಾಟಕದ ಜನತೆ ಆಸೆಯಂತೆ ಈ ವಾರದ ಕ್ಯಾಪ್ಟನ್ ಗಿಲ್ಲಿಯವರು ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇವತ್ತಿನ ಎಪಿಸೋಡ್ನಲ್ಲಿ ಗಿಲ್ಲಿ ಕ್ಯಾಪ್ಟನ್ ಆಗೋದು ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಒಟ್ಟು ಮೂರು ಜನ ರಕ್ಷಿತಾಗೆ ವೋಟ್ ಮಾಡಿದ್ದಾರೆ, ರಕ್ಷಿತಾ ಕ್ಯಾಪ್ಟನ್ ಆಗಲಿ ಅಂತ. ಯಾರ್ಯಾರಂದರೆ ಗಿಲ್ಲಿ ಫ್ಯಾಮಿಲಿಯರು ಕೂಡ ರಕ್ಷಿತಾಗೆ ವೋಟ್ ಮಾಡಿದ್ದಾರೆ, ಮಾಳೂರು ಫ್ಯಾಮಿಲಿ ಕೂಡ ರಕ್ಷಿತಾಗೆ ವೋಟ್ ಮಾಡಿದ್ದಾರೆ, ರಘುವ್ರ ಫ್ಯಾಮಿಲಿ ಕೂಡ ರಕ್ಷಿತಾಗೆ ವೋಟ್ ಮಾಡಿದ್ದಾರೆ. ಬಟ್ ಸ್ಪಂದು ಫ್ಯಾಮಿಲಿ ಬಂದು ಗಿಲ್ಲಿಗೆ ವೋಟ್ ಮಾಡಿದ್ದಾರೆ. ಕಾವ್ಯ ಫ್ಯಾಮಿಲಿ ಹೊರಟೋದ್ರು ಅಂತ ನಾವು ಅಂದ್ಕೊಂಡ್ವಿ, ಬಟ್ ತಮ್ಮ ಇದಾನೆ ಇನ್ನು ಮನೇಲಿ ನಾವು ನೋಡಿದ್ವಿ. ರಘುವ್ರ ಫ್ಯಾಮಿಲಿ ಬಂದಾಗ ಲೈಫ್ ಫೀಡಲ್ಲಿ ಕಾವ್ಯ ಅವ್ರ ತಮ್ಮ ಬಿಗ್ ಬಾಸ್ ಮನೇಲೇ ಇದ್ರು. ಮೋಸ್ಟ್ಲಿ ಅವ್ರಿಗೇನಾರ ಆ ಚಾನ್ಸ್ ಸಿಕ್ಕಿದ್ರೆ 100% ಕಾವ್ಯ ತಮ್ಮ ಗಿಲ್ಲಿಗೆ ಚಾನ್ಸ್ ಕೊಟ್ಟಿರ್ತಾನೆ. ಹಾಗಾಗಿ ಆಲ್ರೆಡಿ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾನೆ. ರಕ್ಷಿತಾಗ 3 ಓಟು, ಗಿಲ್ಲಿಗೆ 6 ಓಟು ಬಿದ್ದಿರುವ ಕಾರಣ, ಅದೇ ರೀತಿ ಅಶ್ವಿನಿಯವ್ರಿಗೆ 1 ಓಟು, ಸುರಾಜ್ಗೆ 1 ಓಟು ಬಿದ್ದಿದೆ. ಈ ವಾರದ ಕ್ಯಾಪ್ಟನ್ 100% ಗಿಲ್ಲಿ ಆಗಿದ್ದಾರೆ. ನಿಮ್ಗೇನು ಅನ್ಸುತ್ತೆ, ಗಿಲ್ಲಿ ಕ್ಯಾಪ್ಟನ್ ಆಗಿದ್ದು ಖುಷಿ ಇದೆಯಾ ಇಲ್ವಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 100% ಈ ವಾರ ಈ ವಿಚಾರಕ್ಕೆ ಅಂದರೆ ಕಾವ್ಯ ವಿಚಾರಕ್ಕೆ ಸುದೀಪ್ ಸರ್ ಕ್ಲಾಸ್ ತಗೋತಾರೆ. ನಿಮಗೆ ಯಾರ ಫ್ಯಾಮಿಲಿ ಇಷ್ಟ ಆಯಿತು, ಹಾಗೆ ಯಾರಿಗೆ ಕಿಚ್ಚ ಸುದೀಪ್ ಸರ್ ಕ್ಲಾಸ್ ತಗೋಬೇಕು ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.